ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. 5/8 ಡಿವೈಡೆಡ್ ಬೈ 9/10. ಸೊ ಇದು ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಇಂಟು ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಡಿವೈಡ್ ಇದ್ದಿದ್ದು ಇಂಟು ಮಾಡ್ಕೋಬೇಕು. ಸೊ 5/8 ಇಂಟು ಇದು ನ್ಯೂಮರೇಟರ್ ಏನಾಗುತ್ತೆ, ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಅಂದ್ರೆ ಅಂಶ ಇದ್ದಿದ್ದು ಛೇದ ಇದ್ದಿದ್ದು ಅಂಶ ಆಗುತ್ತೆ. ಸೊ ಇಲ್ಲಿ 5/8 ಇಂಟು 9 ಇದು 9/10 ಇದ್ದಿದ್ದು ಏನಾಗುತ್ತೆ, 10/9 ಆಗುತ್ತೆ. ಸೊ ಇಲ್ಲಿ 2 4 8 2 5 10. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. 2 4 8 2 5 10. ಸೊ ಇದು 25 ಡಿವೈಡ್ ಬೈ 9 ಇಂಟು 4 ಅಂದರೆ 36 ಆಯಿತು. ಸೊ ಇದರ ಆನ್ಸರ್ ಏನು, 25 ಡಿವೈಡ್ ಬೈ 36, 25/36. ಅದೇ ರೀತಿಯಾಗಿ 5/8 ಡಿವೈಡ್ ಬೈ 10/9. ಸೊ ಇಲ್ಲಿ ಕೂಡ ಅದನ್ನೇ ಮಾಡಿದ್ವಿ, ಇಲ್ಲಿ ಕೂಡ ಅದನ್ನೇ ಮಾಡಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡೋಣ. 4/7 ಡಿವೈಡ್ ಬೈ 2/11. ಸೊ ಇದು 5 ಡಿವೈಡ್ ಬೈ 8 ಡಿವೈಡ್ ಬೈ 10/9 ಅಂದ್ರೆ ಇದು ಇಂಟು ಮಾಡ್ಕೊಂಡೀವಿ ಅಂದ್ರೆ 9/10 ಆಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗ್ತಾವೆ. 5 1 5 2. ಸೊ 9 ಡಿವೈಡ್ ಬೈ 8 ಇಂಟು 2 ಅಂದರೆ 16 ಆಯಿತು. ಸೊ ಇದರ ಆನ್ಸರು 9/16. ಅದೇ ರೀತಿಯಾಗಿ 4/7 ಡಿವೈಡ್ ಬೈ 2/11 ಅಂದರೆ ಇದು ಇಂಟು ಆದಾಗ ಏನಾಗುತ್ತೆ, 11/2 ಆಗುತ್ತೆ. ಸೊ ಇಲ್ಲಿ 2 1 2 2 11 22 ಡಿವೈಡ್ ಬೈ 7 ಆಯಿತು. ಅದೇ ರೀತಿಯಾಗಿ 5/9 ಡಿವೈಡ್ ಬೈ 1/8 ಅಂದಾಗ ಸೊ ಇದು ಇಂಟು ಆದಾಗ 1/8 ಇದ್ದಿದ್ದು ಏನಾಗುತ್ತೆ, 8/1 ಆಗುತ್ತೆ. ಸೊ 5 8 40, 9 9 40/9 ಇದರ ಆನ್ಸರು. ಅದೇ ರೀತಿಯಾಗಿ 11/2 ಡಿವೈಡ್ ಬೈ 33/8 ಅಂದ್ರೆ 11/2 ಇದು ಡಿವಿಷನ್ ಇದ್ದು ಇಂಟು ಆದಾಗ ಏನಾಗುತ್ತೆ, ಇದು 8/33 ಆಗುತ್ತೆ. ಸೊ ಇಲ್ಲಿ 2 1 2 4. ಸೊ ಇಲ್ಲಿ 11 1 11 3. ಸೊ ಇದರ ಆನ್ಸರು 4/3 ಬಂತು. ಅದೇ ರೀತಿಯಾಗಿ 5/11 ಡಿವೈಡ್ ಬೈ 2/3 ಅಂದ್ರೆ 5/11 ಇಂಟು 3/2 ಆಗುತ್ತೆ. ಸೊ 5 3 15, 11 22, 15/22. ಸೊ ಅದೇ ರೀತಿಯಾಗಿ ನೀವು 1/10 ಡಿವೈಡ್ ಬೈ 3/15 ಕಂಡುಹಿಡಿಯಿರಿ.